ಮೈಸೂರಿನ ಉದಯಗಿರಿ ಘಟನೆ ಅತ್ಯಂತ ದುರದೃಷ್ಟಕರವಾದ್ದು. ಇದು ಮೊದಲೇದ್ದಲ್ಲ, ಕೊನೆಯದಲ್ಲ. ಈಗ ಸತೀಶ್ ಅನ್ನುವಂಥ ವ್ಯಕ್ತಿನ ಯಾರು ಸ್ಟೇಟಸ್ ಮೂಲಕ ಗಲಭೆ ಆಯಿತು ಅಂತನ್ನುವಂತ ಹೇಳ್ತಾ ಇದ್ದಾರೆ, ಆ ವ್ಯಕ್ತಿ ಬಂಧನ ಆಯಿತು, ಬಿಡುಗಡೆನೂ ಆಗಿದೆ. ಈಗ ಗಡಿಪಾರು ಮಾಡಬೇಕು ಅಂತನ್ನುವಂತ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾನು ಹೇಳೋದು ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ, ಗಡಿಪಾರ್ ಅವರನ್ನೇ ಯಾಕೆ ಮಾಡ್ತಾ ಇದ್ರಿ? ಸತೀಶ್ ಅವರ ತಪ್ಪೇನು? ಆ ಸ್ಟೇಟಸ್ ಹಾಕಿದ್ದು ಇವ್ರಕ್ಕಿಂತ ಮುಂಚೆ ಒಂದು ವಾರ ಓಡಾಡ್ತಾ ಇದೆ, ಎಲ್ಲಾ ಕಡೆ ಪ್ರಸಾರ ಆಗಿದೆ, ಪ್ರಚಾರ ಆಗಿದೆ. ಸೊ ಒಂದು ಸತೀಶ್ ಅವರನ್ನ ಬಲಿಪಶು ಮಾಡ್ತಾ ಇರುವಂತಹ ಕುಕೃತ್ಯ ಇದು. ಸತೀಶ್ ಅವರನ್ನ ಗಡಿಪಾರ್ ಮಾಡೋಕ್ಕಿಂತ ಆ ಮುಲ್ಲಾ ಮೌಲ್ವಿನ ಗಡಿಪಾರ್ ಮಾಡಿ, ಅಲ್ಲಿ ಕಲ್ಲು ಎಸೆದವರನ್ನ ಗಡಿಪಾರ್ ಮಾಡಿ. ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ? ಯಾರನ್ನ ಗಡಿಪಾರ್ ಮಾಡ್ತಾ ಇದ್ರಿ ನೀವು? ಕಲ್ಲೆಸದವ್ರನ್ನ ಗಡಿಪಾರು ಮಾಡೋದು ಬಿಟ್ಟು, ಆ ಮೌಲ್ವಿ ಗಡಿಪಾರು ಮಾಡೋದು ಬಿಟ್ಟು ಯಾರೋ ಬಲಿಪಶು ಮಾಡ್ತಾ ಇದ್ದೀರಿ ಇವತ್ತು. ಸೊ ಈ ರೀತಿ ಕುಕೃತ್ಯ ನೀವು ಮಾಡ್ತಾ ಇರುವಂತದ್ದು ಮುಸ್ಲಿಂ ತುಷ್ಟೀಕರಣ, ಮುಸ್ಲಿಂ ವೋಟ್ ಬ್ಯಾಂಕ್, ಮುಸ್ಲಿಮರ ಮತ, ನಿಮ್ಮ ಅಧಿಕಾರದಾಹ. ಸೊ ಹಿಂದೂಗಳನ್ನು ಟಾರ್ಗೆಟ್ ಮಾಡೋದು, ಹಿಂದೂಗಳನ್ನು ಓಡಿಸುವಂತ ಪ್ರಕ್ರಿಯೆ ನಡೀತಾ ಇದೆ ಆ ಭಾಗದಲ್ಲಿ ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ವಾ? ಒಂದು ದೊಡ್ಡ ಕುತಂತ್ರ, ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಒಂದು ದೊಡ್ಡ ಶಕ್ತಿ ಕೆಲಸ ಮಾಡ್ತಾ ಇದೆ. ಸೊ ಅದನ್ನ ಶೋಧನೆ ಮಾಡಿ ಅದನ್ನ ಹದ್ದು ಬಸ್ನಲ್ಲಿಡೋದು ಬಿಟ್ಟು ಇವತ್ತು ಸತೀಶ್ ಅನ್ನುವಂತ ಒಬ್ಬ ಅಮಾಯಕ ಮತ್ತು ಡ್ರೈ ಫುಡ್ ವ್ಯಾಪಾರಿ, ಆ ಡ್ರೈ ಫುಡ್ ವ್ಯಾಪಾರಿಯ ಫ್ಯಾಕ್ಟರಿಯಲ್ಲಿ 150ಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರು, ಹುಡುಗರನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ನೀವು ಇದು ಸೌಹಾರ್ದ ಗಲಾಟೆನೆ ಮಾಡಬೇಕಾಯ್ತಾ? ಅವರನ್ನೇ ಕೆಲಸಕ್ಕೆ ಇಟ್ಕೊಳ್ತಿದ್ರು. ಸೊ ನಿರಂತರವಾಗಿ ಅಲ್ಲಿ 15-20 ವರ್ಷದಿಂದ ವಾಸ ಮಾಡ್ತಾ ಇರುವಂತ ವ್ಯಕ್ತಿಯವರು, ಅಲ್ಲಿ ಯಾವುದೇ ಗಲಭೆಕೋರ ಅಲ್ಲ ಅವರು. ಸೊ ಈ ರೀತಿಯ ನಿಮ್ಮ ಕಾನೂನು ಬಾಹಿರ ವ್ಯಕ್ತಿಗಳ ಮೇಲೆ ಕ್ರಮ ತಗೊಳ್ಳದೆ ಶಾಂತಿಯನ್ನ ಕಾಪಾಡುವಂತ ವ್ಯಕ್ತಿಗಳನ್ನು ಗಡಿಪಾರು ಮಾಡೋದು ನಿಮಗೆ ಶೋಭೆ ತರುವಂತದ್ದಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸರ್, ಇಲ್ಲಿ ಮುಸ್ಲಿಂ ಅವರ ರಕ್ಷಣೆ ಆಗ್ತಿದೆ, ಹಿಂದೂಗಳ ರಕ್ಷಣೆ ಆಗ್ತಿಲ್ಲ ಅನ್ನೋ ಕೂಗು ಕೇಳಿ ಬರ್ತಿದೆ ಒಂದೆಡೆ. ಮೌಲ್ವಿಯರ್ ಬಂಧನ ಆಯ್ತು, ಆದ್ರೆ ಸಾವಿರಾರು ಮಂದಿ ಮೇಲೆ ಎಫ್ಐಆರ್ ಆಗಿದೆ. ನೋಡಿ, ನಾನು ಮೊದಲೇ ಹೇಳಿದಾಗೆ ಇದು ಮೊದಲೇದ್ದಲ್ಲ, ಇದು ಕೊನೆಯದ್ದು ಅಲ್ಲ. ಡಿಜಿಹಳ್ಳಿ, ಕೆಜಿಹಳ್ಳಿ ಘಟನೆ ಇರಬಹುದು, ಶಿವಮೊಗ್ಗ ರಾಗಿಗುಡ್ಡದ ಘಟನೆ ಇರಬಹುದು, ಹುಬ್ಬಳ್ಳಿಯ ಆ ಘಟನೆ, ಹಳೆಯ ಹುಬ್ಬಳ್ಳಿಯ ಘಟನೆ ಇರಬಹುದು. ಇವೆಲ್ಲವೂ ಕೂಡ ಇದರಲ್ಲಿ ಸಾಮ್ಯತೆ ಇದೆ. ಒಂದು, ಈ ಮುಸ್ಲಿಂ ಕಿಡಿಗೇಡಿಗಳು ಮಾಡ್ತಾ ಇರುವಂತಹ ಕಾನೂನು ಬಾಹಿರ ಚಟುವಟಿಕೆ, ಗಾಂಜಾ, ಡ್ರಗ್ಗು, ಈ ರೀತಿಯ ಅನೇಕ ಇಲ್ಲೀಗಲ್ ಕಾನೂನು ಬಾಹಿರ ಚಟುವಟಿಕೆಗಳನ್ನು ರಕ್ಷಣೆಗೋಸ್ಕರ ಈ ರೀತಿ ಮಾಡ್ತಾ ಇರ್ತಾರೆ. ಪೊಲೀಸರಿಗೆ ಭಯ ಸೃಷ್ಟಿ ಮಾಡಬೇಕಾಗಿದೆ, ಈ ರೀತಿ ಮಾಡ್ತಾ ಇರ್ತಾರೆ. ಮತ್ತು ಮುಸ್ಲಿಂ ಏರಿಯಾಗಳಲ್ಲಿ ಇರುವಂತಹ ಹಿಂದೂ ಅಂಗಡಿ, ಹಿಂದೂ ಮನೆ, ಹಿಂದೂ ವ್ಯಾಪಾರಸ್ಥರನ್ನ ಓಡಿಸೋದು, ಇದು ಒಂದು ಅವರ ದಂಧೆ ಆಗಿದೆ, ಉದ್ಯೋಗ ಆಗಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಪೂರ್ವ ಯೋಜಿತ, ವೆಲ್ ಪ್ಲಾನ್ಡ್, ಇದು ಸುಮ್ಮನೆ ಘಟನೆ ನಡೆದದ್ದಲ್ಲ ಇದು. ಸೊ ವೆಲ್ ಪ್ಲಾನ್ ಆಗಿ ನಡೆದಂತ ಘಟನೆಗೆ 4 ಜನ ಪೊಲೀಸ್ ಆಫೀಸರ್ಗೆ ಬಲಿ ಕೊಡ್ತೀರಿ ನೀವು. ಅವ್ರನ್ನೇ ಟ್ರಾನ್ಸ್ಫರ್ ಮಾಡಿದ್ದೀರಾ, ಅವ್ರ ತಪ್ಪೇನು? 1000 ಜನರ ಮೇಲೆ ಇವತ್ತು ಗುರುತಿಸಿ 1000 ಜನರನ್ನು ಯಾರ್ಯಾರು ಕಿಡಿಗೇಡಿಗಳಂತ ಗುರುತಿಸಿದಾರೆ ಅವರು. ಅಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಹದ್ದು ಬಸ್ನಲ್ಲಿ ಇಡ್ತಾ ಇದ್ದಾರೆ. ಸೊ ಅವರನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ಮುಸ್ಲಿಂ ಅಧಿಕಾರಿನ ಹಾಕ್ತಾರೆ. ಸೊ ನಿಮ್ಮ ಬಣ್ಣ ಏನು ಅಂತ ಅನ್ನೋದು ಬಯಲಾಯ್ತು. ಈಗ ಗೃಹ ಮಂತ್ರಿ ಬಂದ್ರು ಅಷ್ಟೇ, ಮುಖ್ಯಮಂತ್ರಿ ಬಂದ್ರು ಅಷ್ಟೇ, ಯಾರು ಕಿಡಿಗೇಡಿಗಳಿದ್ದಾರೆ ಅವರನ್ನ ಬಚಾವ್ ಮಾಡೋ ಸಹ ಅವ್ರ ಕವಚವಾಗಿ ನಿಂತ್ಕೊಳ್ಳುವಂತ ಈ ಮಾನಸಿಕತೆ ಕಾಂಗ್ರೆಸ್ ಇಂದು ಹಳೆ ಚಾಳಿ. ಇದು ಇನ್ನೂ ಮುಂದುವರಿಯೋದು. ಹಿಂದೂಗಳು ಯೋಚನೆ ಮಾಡಬೇಕು. ಬರೇ ಮುಸ್ಲಿಮರಿಗೋಸ್ಕರ ಇರುವಂತಹ ಕಾಂಗ್ರೆಸ್ ಪಕ್ಷದ ಬಗ್ಗೆ ಎಲ್ಲಾ ಹಿಂದೂಗಳು ಯೋಚನೆ ಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕು. ಅಷ್ಟೇ ಅಲ್ಲ, ಮುಸ್ಲಿಮರಿಗೆ ಹೇಳ್ತಾ ಇದ್ರೆ ಪಾಕಿಸ್ತಾನ ಅಲ್ಲ ಇದು, ಬಾಂಗ್ಲಾದೇಶ ಅಲ್ಲ ಇದು, ಅಫ್ಘಾನಿಸ್ತಾನ ಅಲ್ಲ ಇದು, ಭಾರತ ಇದೆ. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇರುವಂತಹ ಇಲ್ಲಿ ಕಾನೂನು, ಪೊಲೀಸ್ ಸ್ಟೇಷನು, ಕೋರ್ಟು ಅಂತ ನೆನಪಿಟ್ಕೊಳ್ಳಿ. ನೀವು ಎಂದ ಅಂಧ ಮಾಡಿದರೆ ಇನ್ನು ಹಿಂದೂಗಳು ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.